ಎಲ್ರಿಗೂ ನಮಸ್ಕಾರ. ಕೌಶಿಸ್ ಕಿಚನಿಗೆ ಸ್ವಾಗತ. ನಾನಿವತ್ತು ಪೋರ್ಕ್ ಕರಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೇನೆ. ಇದು ಕೊಡಗಿನ ಸ್ಟೈಲಲ್ಲಿ ಪೋರ್ಕ್ ಕರಿ ಮಾಡ್ತಾ ಇದ್ದೇನೆ ನಾನು. ಇದಕ್ಕೆ ಏನೇನು ಹಾಕೋದು ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ನಾನು 3 kg ಪೋರ್ಕ್ ತಂದಿದ್ದೀನಿ. ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಏನೇನು ಹಾಕೋದು ಅಂತೇಳಿ ತೋರಿಸ್ತಾ ಇದ್ದೇನೆ. ಅಚ್ಚ ಖಾರದ ಪುಡಿ ಒಂದು 4 ಸ್ಪೂನ್, ನಂತರ ಅರಿಶಿಣ ಪುಡಿ ಒಂದು 1 ರಿಂದ 2 ಸ್ಪೂನ್, ನಂತರ 2 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಬೇಕಾದರೆ ಕೊನೆಗೆ ಹಾಕೊಳ್ಬೋದು. ಈಗ 2 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ, 1-2 ಸ್ಪೂನ್. ಇದು ನಾನೇ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದು. ಇದನ್ನ ಈಗ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು. ಮ್ಯಾರಿನೇಟ್ ಆದ ಪೋರ್ಕನ್ನು ಒಂದು 5 ಮಿನಿಟ್ಸ್ ಹಾಗೆ ಮುಚ್ಚಿ ಇಡಬೇಕು. ಪೋರ್ಕ್ ಕರಿಗೆ ಏನೇನು ಸಾಮಗ್ರಿಗಳು ಹಾಕೋದು ಅಂತೇಳಿ ನಾನೀಗ ತೋರಿಸ್ತಾ ಇದ್ದೀನಿ. ನಾನಿವತ್ತು ಕೂರ್ಗ್ ಸ್ಟೈಲ್ದು ಪೋರ್ಕ್ ಕರಿ ಮಾಡ್ತಾ ಇರೋದು. ಹಾಗಾಗಿ ಒಂದು 2 ಸ್ಪೂನ್ ಜೀರಿಗೆ ಹಾಕೊಳ್ಬೇಕು. ಒಂದೆರಡು ಈರುಳ್ಳಿ ಹಾಕಬೇಕು. ಕೂರ್ಗಲ್ಲಿ ಈ ಒಂದು ಗಾಂಧಾರಿ ಮೆಣಸು ಅಂತ ಹೇಳುತ್ತೆ. ಇದು ತುಂಬ ಖಾರವಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಇರುತ್ತೆ. ಇದನ್ನ ಹಾಕ್ತಾ ಇದ್ದೀನಿ, ಒಂದು 10 ರಿಂದ 15. ತುಂಬ ಖಾರ ಇರುತ್ತೆ ಇದು. ನಂತರ 8 ರಿಂದ 10 ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಒಂದು 7 ರಿಂದ 8 ಹಸಿಮೆಣಸನ್ನು ಹಾಕ್ತಾ ಇದ್ದೇನೆ. ನಂತರ ಒಗ್ಗರಣೆ ಸೊಪ್ಪನ್ನು ಹಾಕ್ತಾ ಇದ್ದೇನೆ, ಒಂದು 4. ನಂತರ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ನಾನೀಗ ಸ್ಟವ್ ಕತ್ತಿಸ್ಕೊಂಡು ಮ್ಯಾರಿನೇಟ್ ಮಾಡಿದ ಪೋರ್ಕನ್ನು ಕುಕ್ಕರಲ್ಲಿ ಇಟ್ಟಿದ್ದೇನೆ. ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ದ ಮಸಾಲೆನ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 5 ರಿಂದ 10 ನಿಮಿಷ ಹಾಗೆ ಅದು ಬಿಸಿ ಆಗಬೇಕು. ಈಗ ಪೋರ್ಕ್ ಬೆಂದಿದೆ. ಇದಕ್ಕೆ ನಾನೀಗ ಪೋರ್ಕ್ ಮಸಾಲೆ ಹಾಕ್ತಾ ಇದ್ದೇನೆ. ಮಸಾಲೆಗಳೆಲ್ಲ ನಾನು ಮನೇಲೇ ರೆಡಿ ಮಾಡ್ಕೊಳ್ಳೋದು. 3 ರಿಂದ 4 ಸ್ಪೂನ್ ಅಷ್ಟು ಮಸಾಲೆ ಪೌಡರ್ ಹಾಕ್ತಾ ಇದ್ದೇನೆ. ಪೋರ್ಕ್ ಮಸಾಲೆ ಹೇಗೆ ಮಾಡೋದು ಅಂತೇಳಿ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ.
ಈಗ ಸ್ಟವ್ ಕತ್ತಿಸ್ಕೊಂಡು ಬೇಯಿಸಿದ ಪೋರ್ಕಿಗೆ ನಮ್ಮ ಕೊಡಗಿನಲ್ಲಿ ಸಿಗುವಂತಹ ಕಾಚಂಪುಳಿಯನ್ನು ನಾನು ಹಾಕ್ತಾ ಇದ್ದೇನೆ. 4ರಿಂದ 5 ಸ್ಪೂನಷ್ಟು ಬೇಕು. ಅಂದರೆ ಇದು 3 kg ಪೋರ್ಕ್ ಇದೆ, ಹಾಗಾಗಿ ತುಂಬ ಟೇಸ್ಟಿ ಇರಬೇಕು ಅಂತ ಹೇಳಿದರೆ ಒಂದು 5 ಸ್ಪೂನಷ್ಟು ಬೇಕಾಗ್ತದೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾನು ಇದಕ್ಕೆ ಸಾಂಬಾರ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಒಂದು 5 ಮಿನಿಟ್ಸ್ ಇದು ಮಿಕ್ಸ್ ಆಗಿ ಚೆನ್ನಾಗಿ ಬೇಯಬೇಕು. ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.